ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಚಿಕ್ಕಪೇಟೆಗೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಚಿಕ್ಕಪೇಟೆಲಿರೋಂಥ ಸುದರ್ಶನ್ ಸಿಲ್ಕಿಗೆ ಇವತ್ತು ಹೋಗ್ತಾ ಇದ್ದೀನಿ. ಆ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಮಧ್ಯಾಹ್ನ ನಾನು ಮನೆ ಬಿಡೋಷ್ಟರಲ್ಲಿ 1 o'clock ಆಗಿತ್ತು. ಹಾಗಾಗಿ ನಿಧಿಗೆ ಏನಾದರೂ ಸ್ವಲ್ಪ ಲೈಟಾಗಿ ತಿನ್ನಿಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು, ನಾವು ಕೂಡ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇಡ್ಲಿ ಫೌಂಡ್ರಿಲಿ ಹೋಗಿ ಇಡ್ಲಿನ ತಿನ್ಕೊಂಡು ನೆಕ್ಸ್ಟು ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ. ನಾವು ಶಾಪಿಂಗ್ಗೆ ಅಂತ ಹೋದ್ಮೇಲೆ ಬೇಗನೆ ಜಸ್ಟ್ ಒಂದು ½1 ಅವರಲ್ಲಿ ಶಾಪಿಂಗ್ ಮಾಡ್ತೀವಿ ಅನ್ನೋದು ಸುಳ್ಳು. ಯಾಕಂದರೆ ಹೆಣ್ಮಕ್ಳು ತುಂಬ ಲಾಂಗ್ ಟೈಮ್ನ ತೊಗೊಂಡು ನಾವು ಸೆಲೆಕ್ಟ್ ಮಾಡ್ತೀವಿ. ಹಾಗಾಗಿ ನಿಧಿ ಕಿರಿಕಿರಿ ಮಾಡ್ತಾಳೆ ಹಸಿವಾದರೆ. ಹಾಗಾಗಿ ಅವಳಿಗೂ ಕೂಡ ಏನಾದರೂ ತಿನ್ನಿಸ್ಕೊಂಡು ಹೋಗೋಣ ಅಂತ ತಿನ್ನಿಸ್ಕೊಂಡು ಹೋದೆ. ಹಾಗೆ ನಮಗೆ ಹಸಿವಾಗಿದ್ರು ಕೂಡ ಸೀರೆ ನೋಡ್ತಾನೆ ಹೊಟ್ಟೆ ತುಂಬ ಹೋಗಿರುತ್ತೆ. ಬಟ್ ಮಕ್ಕಳು ಹಂಗೆ ತಡ್ಕೊಳಲ್ಲ ಅಲ್ವಾ. ಅವಳಿಗೆ ತಿನ್ನಿಸ್ಕೊಂಡು ನಾವು ಕೂಡ ಸ್ವಲ್ಪ ತಿನ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮನೆಯಿಂದ ಚಿಕ್ಕಪೇಟೆ ಬಂದು 1.5 hour ಜರ್ನಿ ಆಗುತ್ತೆ. ನಾವು ಓನ್ ವೆಹಿಕಲ್ನ ತಗೊಂಡು ಹೋಗ್ತೀವಿ ಅಂದಾಗ ನಾವು ಪಾರ್ಕಿಂಗ್ನ ಎಲ್ಲಿ ಮಾಡಬೇಕು ಅನ್ನೋದು ಒಂದು ದೊಡ್ಡ ತಲೆನೋವು. ಚಿಕ್ಕಪೇಟೆಯಲ್ಲಿ ನಾವು ಕೂಡ ಸರ್ಚ್ ಮಾಡ್ತಾ ಇದ್ವಿ ಎಲ್ಲಿ ಮಾಡಬೇಕು ಅಂತ ಹೇಳಿ. 2 ವೀಲರ್ ಆದರೆ ಎಲ್ಲ ಕಡೆ ಈಸಿಯಾಗಿ ತೊಗೊಂಡು ಹೋಗ್ಬೋದು. 4 ವೀಲರ್ನ ತೊಗೊಂಡು ಹೋಗೋದಕ್ಕೆ ಆಗೋದಿಲ್ಲ, ಯಾಕಂದರೆ ಚಿಕ್ಕ ರೋಡ್ ಇರೋದ್ರಿಂದ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಈ ಸರಿ ಮೆಟ್ರೋ ಹತ್ರ ಇರೋಂತಹ ಪಾರ್ಕಿಂಗ್ ಸ್ಪೇಸ್ ಇದೆ ಮೆಟ್ರೋ ಹತ್ರ. ಅಲ್ಲಿ ನಾವು ಈ ಸರಿ ಪಾರ್ಕ್ ಮಾಡೋಣ ಅಂತ ಅನ್ಕೊಂಡ್ವಿ. ಪ್ರತಿ ಸರಿ ನಾವು ಪೋತೀಸ್ ಆಪೋಸಿಟ್ ಒಂದು ಬಿಲ್ಡಿಂಗ್ ಇದೆ ಅಲ್ವಾ, ಅಲ್ಲಿ ಪಾರ್ಕ್ ಮಾಡ್ತಿದ್ವಿ. ಈ ಸರಿ ಮೆಟ್ರೋದ ಹತ್ರ ಇರೋಂತಹ ಪಾರ್ಕಿಂಗ್ ಸ್ಪೇಸ್ ಅಲ್ಲಿ ಪಾರ್ಕ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಚಿಕ್ಕಪೇಟೆಗೆ ಹೋಗ್ತೀವಿ ಅಂದರೆ 2 ವೀಲರ್ನ ತೊಗೊಂಡು ಹೋಗೋದು ಬೆಸ್ಟು. ಬಟ್ ಆದರೆ ಆ ಕಡೆಯಿಂದ ನಾವು ಏನಾದರೂ ತುಂಬ ಶಾಪಿಂಗ್ ಮಾಡ್ತೀವಿ ಅಂತ ಅಂದಾಗ 2 ವೀಲರಲ್ಲಿ ತೊಗೊಂಡು ಹೋಗೋಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಕೂಡ 2 ವೀಲರ್ ಬಿಟ್ಟು 4 ವೀಲರ್ನ ತೊಗೊಂಡು ಬಂದಿದ್ವಿ. ಈಗ ಪಾರ್ಕಿಂಗ್ ಸ್ಪೇಸ್ ಹತ್ರ ಬಂದು ಕಾರ್ನ ಪಾರ್ಕ್ ಮಾಡೋದಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಕಾರ್ನ ಪಾರ್ಕಿಂಗ್ ಅಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ನಾವು ಚಿಕ್ಕಪೇಟೆಲಿರುವಂಥ ಸುದರ್ಶನ್ ಸಿಲ್ಕ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಏನಂದರೆ ಗಾಡಿ ಇದ್ರೂ ಕೂಡ ನಡ್ಕೊಂಡು ಹೋಗೋಂಥ ಪರಿಸ್ಥಿತಿ, ಏನು ಮಾಡೋಕ್ಕಾಗಲ್ಲ. ಚಿಕ್ಕಪೇಟೆಲಿ ಯಾವುದೇ ಕಾರಣಕ್ಕೂ ಗಾಡಿ ತೊಗೊಂಡಂತೂ ಹೋಗೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅದೇನೋ ಗೊತ್ತಿಲ್ಲ, ಚಿಕ್ಕಪೇಟೆ ಒಳಗಡೆ ಹೋಗ್ತಿದ್ದಂಗೆ ಒಂಥರ ಖುಷಿ ಸ್ಟಾರ್ಟ್ ಆಗುತ್ತೆ. ಸುತ್ತಮುತ್ತ ಯಾವ ಕಡೆ ನೋಡಿದ್ರು ನಾವು ಶಾಪಿಂಗ್ ಮಾಡುವಂತಹ ಪ್ಲೇಸ್ ಕೂಡ ಇದಾವುದಲ್ವಾ. ಒಂಥರ ಖುಷಿ ಆಗ್ತಾ ಇತ್ತು. ತುಂಬ ಶಾಪ್ಗಳು ಇರುತ್ತೆ ಇಲ್ಲಿ. ಸುದರ್ಶನ್ ಸಿಲ್ಕ್ ರೋಡಿಗೆ ಹೋಗ್ಬಿಟ್ರೆ ಸಾಕು, ಎಷ್ಟು ಅಂಗಡಿಗಳು ಇರುತ್ತೆ ಅಂದರೆ ಎಲ್ಲರೂ ಕರೀತಾ ಇರ್ತಾರೆ, ಬನ್ನಿ ನಮ್ಮ ಅಂಗಡಿ ಬನ್ನಿ, ನಮ್ಮ ಶಾಪಿಗೆ ಬನ್ನಿ ಅಂತ. ಅಲ್ಲಿಗೂ ನಾವೊಂದು 2-3 ಅಂಗಡಿಗೆ ವಿಸಿಟ್ ಮಾಡಿದ್ವಿ. ಬಟ್ ನನಗೆ ಅಷ್ಟೊಂದೇನು ಇಷ್ಟ ಆಗಲಿಲ್ಲ. ಹಾಗಾಗಿ ಫೈನಲ್ ಆಗಿ ನಾವು ಸುದರ್ಶನ್ ಸಿಲ್ಕ್ಗೆ ಈಗ ಹೋಗ್ತಾ ಇದ್ದೀವಿ. ಸುದರ್ಶನ್ ಸಿಲ್ಕ್ ಫ್ಯಾಮಿಲಿ ಸ್ಟೋರ್ ಅಂತ ಹೇಳಿ ಒಂದು ಶಾಪ್ ಇದೆ. ಸುದರ್ಶನ್ ಸಿಲ್ಕ್ ಹೆಡ್ ಆಫೀಸ್ ಅಂತ ಹೇಳಿ ಒಂದು ಶಾಪ್ ಇದೆ. ಸುದರ್ಶನ್ ಅವ್ರದ್ದೇ 2 ಶಾಪ್ಗಳಿದೆ, ಅಕ್ಕಪಕ್ಕನೇ ಇದೆ. ನಾವು ಬಂದಿರೋದು ಸುದರ್ಶನ್ ಫ್ಯಾಮಿಲಿ ಸ್ಟೋರ್ಗೆ ಬಂದಿದ್ದೀವಿ. ಒಳಗಡೆ ಹೋಗ್ತಾ ಇದ್ದೀವಿ. ಒಳಗಡೆ ಹೋಗ್ತಿದ್ದಂಗೆ ಇಲ್ಲಿ ನೋಡ್ಬೋದು, ನಮ್ಮದು ಲಗೇಜ್ ಏನಾದರೂ ಇದ್ರೆ ನಾವು ಇಲ್ಲಿ ಲಗೇಜ್ನ ಕೊಟ್ಬಿಟ್ಟು ಹೋಗ್ಬೋದು. ಸ್ಟಾರ್ಟಿಂಗ್ ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ಒಂದು ಗಣೇಶ ಮೂರ್ತಿನ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಗಣೇಶ ಮೂರ್ತಿ. ನಾವೀಗಿರೋದು ಬಂದು ಗ್ರೌಂಡ್ ಫ್ಲೋರಲ್ಲಿ ಬಂದು ಗಿಫ್ಟೆಡ್ ಸ್ಯಾರಿನ ಇಟ್ಟಿದ್ದಾರೆ. 1st, 2nd, 3rd ಫ್ಲೋರಲ್ಲಿ ಬಂದು ಲೇಡೀಸ್ಗೆ ಸ್ಯಾರೀಸ್ನ ಇಟ್ಟಿದ್ದಾರೆ. ಸಿಲ್ಕ್ ಸ್ಯಾರೀಸ್ ಆಗಿರ್ಬೋದು, ಟಿಶ್ಯೂ, ಹಾಗೆ ಕಾಂಚಿಪುರಂ, ಫ್ಯಾನ್ಸಿ, ಹೀಗೆ ಕಾಟನ್ ಎಲ್ಲ ಥರದ ಸ್ಯಾರಿಗಳನ್ನ ಇಟ್ಟಿದ್ದಾರೆ. ಹಾಗೆ ತುಂಬ ವೆರೈಟಿ ಸೀರೆ ಇಲ್ಲಿ ಸುದರ್ಶನ್ ಸಿಲ್ಕಲ್ಲಿ ಇದೆ. ಹಾಗೆಯೇ 4th ಫ್ಲೋರಲ್ಲಿ ಬಂದು ಜೆಂಟ್ಸ್ ರಿಲೇಟೆಡ್ ಕ್ಲಾತ್ಸ್ ಸಿಗುತ್ತೆ. 5th ಫ್ಲೋರಲ್ಲಿ ಬಂದು ಕಿಡ್ಸ್ ರಿಲೇಟೆಡ್ ಕ್ಲಾತ್ ಸಿಗುತ್ತೆ. 6th ಫ್ಲೋರಲ್ಲಿ ಬಂದು ಕ್ಯಾಂಟೀನ್ ಇದೆ. ನಾವೀಗ 1st ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಸುದರ್ಶನ್ ಸಿಲ್ಕಲ್ಲಿ ಮೇನ್ ಅಡ್ವಾಂಟೇಜ್ ಏನಂದರೆ ಎಲ್ಲ ಥರದ ಸೀರೆ ಇರುತ್ತೆ. ಹಾಗೆ ಈ ಫ್ಲೋರಲ್ಲಿ ಈ ಬಡ್ಜೆಟಲ್ಲಿ ಇರೋಂಥ ಸ್ಯಾರಿಗಳು ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಅಲ್ಲಿ ಮೇಲೇ ಹಾಕಿರ್ತಾರೆ 5,000ಇಂದ 10,000ಇಂದ 15,000 ಒಂದೊಂದು ರೇಟ್ ಕೂಡ ಹಾಕಿರ್ತಾರೆ. ನಮಗೆ ಯಾವ ಸ್ಯಾರಿ ಬೇಕು, ಯಾವ ಥರದ ಸ್ಯಾರಿ ಬೇಕು, ರೇಷ್ಮೆ ಸೀರೆ ಬೇಕೋ ಅಥವಾ ಕಾಂಚಿಪುರಂ ಸ್ಯಾರಿ ಬೇಕೋ, ಟಿಶ್ಯೂ ಸ್ಯಾರಿ ಬೇಕೋ, ಯಾವ ಸ್ಯಾರಿ ಬೇಕೋ, ಆ ಸ್ಯಾರಿನ ನಾವು ಹೇಳಿದರೆ ನಮಗೆ ಈ ಬಡ್ಜೆಟಲ್ಲಿ ಈ ಸ್ಯಾರೀಸ್ ಬೇಕು ಅಂತ ಹೇಳಿದರೆ ಅವರು ನಮಗೆ ಇನ್ಫಾರ್ಮ್ ಮಾಡ್ತಾರೆ ಯಾವ ಫ್ಲೋರಲ್ಲಿ ಆ ಸ್ಯಾರಿ ಸಿಗುತ್ತೆ ಅಂತ ಹೇಳಿ. ಇದು ನಾನು 1st ಫ್ಲೋರಲ್ಲಿ ಬಂದೆ. ನಾನು ಈ ಬಡ್ಜೆಟಲ್ಲಿ ನಾನು ಸ್ಯಾರಿನ ಸರ್ಚ್ ಮಾಡ್ತಿದ್ದೀನಿ ಅಂತ ಹೇಳಿದಾಗೆ ಅವರು ನನಗೆ ಹೇಳಿದ್ದು, ಮೇಡಮ್ ಅದು 2nd ಫ್ಲೋರಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ನೋಡ್ಬೋದು ಇಲ್ಲಿ ಎಲ್ಲ ಗಿಫ್ಟಿಂಗ್ ಸ್ಯಾರಿ ಇಟ್ಟಿದ್ದಾರೆ. 400ಇಂದ 600 ರುಪೀಸ್ವರೆಗೂ ಹಾಕಿದ್ದಾರೆ. ತುಂಬಾನೇ ಚೆನ್ನಾಗಿದೆ ಸ್ಟೋರು. ಒಂದ್ಸರಿ ಯಾರಾದರೂ ವಿಸಿಟ್ ಮಾಡಿಲ್ಲ ಅಂದರೆ ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ನಾನು ಇಲ್ಲಿಗೆ ಬಂದಿರೋದು 2nd ಟೈಮ್. ನನ್ನ ಮದುವೆ ಟೈಮಲ್ಲೂ ಕೂಡ ನಾನು ಇಲ್ಲಿ ಶಾಪಿಂಗ್ ಮಾಡಿದ್ದೆ. ನನಗೆ
ಸೆಕೆಂಡ್ ಟೈಮ್ ಕೂಡ ನಾನು ಇಲ್ಲೇ ಶಾಪಿಂಗ್ ಮಾಡಬೇಕು ಅಂತ ಹೇಳಿ ಬಂದಿದ್ದೆ. ಸೊ ನಾನು ಆಲ್ರೆಡಿ ಫಿಕ್ಸ್ ಆಗಿದ್ದೆ ನನಗೆ ಟಿಶ್ಯೂ ಸ್ಯಾರಿ ಬೇಕು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನಾನು ಟಿಶ್ಯೂ ಸ್ಯಾರಿಲೇ ಹುಡುಕ್ತಾ ಇದ್ದೆ. ಸೊ ನನ್ನ ಬಡ್ಜೆಟ್ ಕೂಡ ಹೇಳಿದಾಗೆ ಈ ಫ್ಲೋರಲ್ಲಿ ನನಗೆ ಸಿಗ್ತಾ ಇತ್ತು. ಸೊ ಹಾಗಾಗಿ ಟಿಶ್ಯೂ ಸ್ಯಾರಿನ ಹುಡುಕ್ತಾ ಇದ್ದೀನಿ, ಚೆಕ್ ಮಾಡ್ತಾ ಇದ್ದೆ. ನನಗೆ ಕೆಲವೊಂದು ಸ್ಯಾರೀಸ್ ಎಲ್ಲ ಇಷ್ಟ ಆಗ್ತಾ ಇತ್ತು, ಕೆಲವೊಂದು ಸ್ಯಾರೀಸು ಓಕೆ ಓಕೆ ಅನ್ನೋ ಥರ ಆಗ್ತಾ ಇತ್ತು. ಹಾಗೆ ನಾರ್ಮಲಾಗಿ ಚೆಕ್ ಮಾಡಿದೆ. ಸೊ ಯಾವ ಸ್ಯಾರಿ ಹೆಂಗಿದೆ ಏನು ಹೆಂಗೆ ಕಾಣ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೆ. ನೋಡ್ಬೋದು. ಸೊ ಫೈನಲ್ ಆಗಿ ನೀವು ಸೆಲೆಕ್ಟ್ ಮಾಡಿ ಆದಮೇಲೆ ಅವರು 2 ಸೀರೆನ ನಿಮ್ಮ ಮೇಲೆ ಟ್ರೈ ಮಾಡ್ತಾರೆ. ಅಂದರೆ ನಾವು ಬಡ್ಜೆಟ್ ವೈಸಲ್ಲಿ ನಾವು ಒಂದು 8,000 ಮೇಲೆ ಪರ್ಚೇಸ್ ಮಾಡ್ತೀವಿ ಅಂದಾಗ ಆ ಸ್ಯಾರಿನ ಅವರು ನಿಮಗೆ ಉಡಿಸ್ಬಿಟ್ಟು ತೋರಿಸ್ತಾರೆ ಹೆಂಗೆ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ನಾವು 3,000 4,000 ಸ್ಯಾರಿ ಪರ್ಚೇಸ್ ಮಾಡ್ತೀವಿ ಅಂದಾಗೆ ಅವರು ಟ್ರಯಲ್ ತೋರಿಸಲ್ಲ, ಸ್ಯಾರಿ ಉಡಿಸ್ಬಿಟ್ಟು ತೋರಿಸಲ್ಲ. ಸೊ ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ತೊಗೊತೀವಿ ಅಂದಾಗ ಸ್ಯಾರಿನ ವೇರ್ ಮಾಡಿ ತೋರಿಸ್ತಾರೆ ನಾವು ಹೆಂಗೆ ಕಾಣಿಸ್ತೀವಿ ಅಂತ. 2 ಸ್ಯಾರಿನ ಅವರು ಟ್ರೈ ಮಾಡಿಸ್ತಾರೆ ಫೈನಲ್ ಮಾಡಿದ್ಮೇಲೆ. ಸೊ ನಾನು ಇಲ್ಲಿ ಒಂದಿಷ್ಟು ಕಲರ್ಸ್ನ ನೋಡ್ತಾ ಇದ್ದೆ. ನಾನು ಆಲ್ರೆಡಿ ಮುಂಚೆನೇ ಅಂದ್ಕೊಂಡಿದ್ದೆ ನನ್ನ ಹತ್ರ ಸೆಲ್ಫ್ ಕಲರ್ ಇತ್ತು. ಸೊ ಸೆಲ್ಫಲ್ಲಿ ಬೇಡ ಅಂತ ಹೇಳಿಬಿಟ್ಟು ಆಪೋಸಿಟೇ ನೋಡ್ತಾ ಇದ್ದೆ, ಟಿಶ್ಯೂ ಸ್ಯಾರಿನೇ ಬೇಕು ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೆ. ಸೊ ಫೈನಲ್ ಮಾಡಿ ಅವ್ರ ಹತ್ರ ಹೇಳಿದೆ ನನಗೆ 3 ಸೀರೆನೂ ಇಷ್ಟ ಆಗಿದೆ, ಟ್ರೈ ಮಾಡಿ. ಸೊ 3 ಸೀರೆಯಲ್ಲಿ ನನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತಗೊತೀನಿ ಅಂತ ಹೇಳಿದೆ. ಸೊ ಅವರು ಕೂಡ ಓಕೆ ಅಂತ ಹೇಳಿಬಿಟ್ಟು ನನಗೆ ವೇರ್ ಮಾಡಿ ತೋರಿಸ್ತಾ ಇದ್ದಾರೆ. ಇದು ಸ್ಯಾರಿ ಬಂದು ಫುಲ್ ಗೋಲ್ಡಲ್ಲಿ ಸೊ ಪರ್ಪಲ್ ಮಿಕ್ಸ್ ಮಾಡಿದ್ದಾರೆ, ಜೊತೆಗೆ ಇದರಲ್ಲಿ ಪಿಂಕಿಶ್ ಫ್ಲವರ್ನ ಕೊಟ್ಟಿದ್ದಾರೆ. ಸೊ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಬ್ಲೌಸ್ ಎಲ್ಲ ತುಂಬ ಹೆವಿಯಾಗಿ, ಅಂದರೆ ನಾರ್ಮಲಾಗಿ ನಾವು ಏನಾದರೂ ವರ್ಕ್ ಮಾಡಿಸ್ತೀವಿ ಅಂದರೆ ಅದರಲ್ಲಿ ಕಾಣಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ನಾರ್ಮಲಾಗಿ ಕ್ಯಾಶುಯಲ್ ಆಗಿ ನಾವು ಸ್ಟಿಚ್ ಮಾಡಿಸ್ತೀವಿ ಅಂದರೆ ಓಕೆ, ಬಟ್ ಏನಾದರೂ ವರ್ಕ್ ಅಂದರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿಬಿಟ್ಟು ಸೊ ನಾನು ನೋಡ್ತಾ ಇದ್ದೀನಿ ಹೆಂಗೆ ಕಾಣುತ್ತೆ ಅಂತ. ಸೊ ವಿನಯ್ ತುಂಬ ಜಾಸ್ತಿ ಗ್ರ್ಯಾಂಡಾಗಿ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ನಾನು ನೆಕ್ಸ್ಟ್ ಸೀರೆ ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಇದು ಬಂದು ಪಿಂಕ್ ಬಾರ್ಡರು, ಪರ್ಪಲ್ ಕಲರ್ ಇದೆ. ಸೊ ನನ್ನ ಹತ್ರ ಪರ್ಪಲ್ ಕಲರ್ ಇರಲಿಲ್ಲ. ಸೊ ಹಾಗಾಗಿ ನನಗೆ ಇದೊಂಥರ ಲೈಟಾಗಿ ಇಷ್ಟ ಆಗ್ತಾ ಇತ್ತು. ಸೊ ವಿನಯ್ ಅವರು ಕೂಡ ನೋಡಿಬಿಟ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿದರು. ನನ್ನ ಹತ್ರ ಆಲ್ಮೋಸ್ಟ್ ಇರೋ ಸ್ಯಾರಿಲಿ ಪಿಂಕ್ ಬಾರ್ಡರ್ ಇಲ್ಲ, ಹಾಗಾಗಿ ನನಗೆ ಇದು ಪರ್ಸ್ನಲ್ ಆಗಿ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ಅನ್ನಿಸ್ತು. ಈ ಸೀರೆ ನೋಡಿದಾಗೆ ಒಂಥರ ಪರ್ಪಲ್ ಅನ್ನಿಸ್ತಾ ಇತ್ತು, ಒಂಥರ ಡಾರ್ಕ್ ಬ್ಲೂ ಅಂತನೂ ಅನ್ನಿಸ್ತಾ ಇತ್ತು. ಸೊ ಆ ಸೀರೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ತು. ನೆಕ್ಸ್ಟ್ ಈ ಸೀರೆ ವೇರ್ ಮಾಡಿ ನೋಡ್ತಾ ಇದ್ದೀನಿ. ಇದು ಪರ್ಪಲ್ ವಿತ್ ರೆಡ್ ಬಾರ್ಡರ್ ಇದೆ. ಸೊ ಇದು ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು. 3 ಕನ್ಫ್ಯೂಸ್ ಆಗ್ತಾ ಇತ್ತು, ಯಾವ ಸೀರೆ ತಗೋಬೇಕು ಅನ್ನೋದೇ ಒಂಥರ ಟೋಟಲಿ ಕನ್ಫ್ಯೂಸ್ ಆಗ್ತಾ ಇತ್ತು. ಇದು ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು. 3 ಸೀರೆನೂ ಒಂಥರ ಚೆನ್ನಾಗಿ ಕಾಣ್ತಾ ಇತ್ತು. ಫಸ್ಟ್ನೇದು ನಾನು ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು, 2ನೇದು ಸೆಟಲ್ಡ್ ಆಗಿ ಕಾಣಿಸ್ತಾ ಇತ್ತು, 3ನೇದು ಒಂದು ಸ್ವಲ್ಪ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇತ್ತು. 3 ಸೀರೆ ಫೈನಲ್ ಮಾಡಿದ್ದೆ ಅಲ್ವಾ, ಅದರಲ್ಲಿ ನಾನು ಕೂಡ ಒಂದು ಸೀರೆನ ಸೆಲೆಕ್ಟ್ ಮಾಡಿ ಸೊ ಟೀ ಕುಡ್ಕೊಂಡು ಹೋಗೋಣ ಅಂತ ಹೇಳಿ ಕ್ಯಾಂಟೀನ್ ಹತ್ರ ಬಂದ್ವಿ. ಸಂಜೆ ಟೈಮ್ ಆಗಿತ್ತು, ಹಾಗಾಗಿ ಟೀ ಕುಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಯಾವ ಸೀರೆ ನನಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಗೆ ಯಾವ ಸೀರೆನ ನಾನು ತೊಗೊಂಡಿರ್ಬೋದು ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಹಾಗೆ ಯಾವ ಸೀರೆ ನನಗೆ ಚೆನ್ನಾಗಿ ಕಾಣಿಸ್ತಿತ್ತು ಅನ್ನೋದನ್ನು ಕೂಡ ಕಾಮೆಂಟ್ ಮಾಡಿ. ಸೊ ಟೀ ಎಲ್ಲ ಕುಡ್ಕೊಂಡು ಬಂದ್ವಿ. ನೆಕ್ಸ್ಟು ನಿಧಿಗೆ ನಾನು ಸೀರೆ ನೋಡ್ತಾ ಇದ್ದೆ. ನಿಧಿಗೆ ಸೀರೆಲಿ ಲಂಗ ಬ್ಲೌಸು ಸ್ಟಿಚ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಅವಳಿಗೆ ಒಂದು 3,000 4,000 ಒಳಗಡೆ ಇರೋಂಥ ಸೀರೆನ ಪರ್ಚೇಸ್ ಮಾಡಬೇಕು ಅಂದ್ಕೊಂಡೆ. ಸೊ ಹಾಗಾಗಿ ನೋಡ್ತಾ ಇದ್ದೀನಿ, ತುಂಬ ಸೀರೆಗಳು ಇತ್ತು, ಯಾವ ಸೀರೆ ತೊಗೋಬೇಕು ಅನ್ನೋದೇ ಟೋಟಲಾಗಿ ಕನ್ಫ್ಯೂಸ್ ಆಗ್ತಾ ಇತ್ತು. ಸೊ ಹಾಗಾಗಿ ಫೈನಲ್ ಆಗಿ ನಾನು ಕೂಡ ಒಂದು ಸೀರೆನ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಬಂದೆ. ಸುದರ್ಶನ್ ಸಿಲ್ಕಲ್ಲಿ ನೋಡಿದರೆ ಏನು ಖಾಲಿ ಖಾಲಿ ಅನ್ನಿಸ್ತಾ ಇದೆ ಅಂತ ನಿಮಗೆ ಫೀಲ್ ಆಗ್ಬೋದು. ನಾನು ಬಂದಿರೋದು ವೀಕ್ ಡೇಸಲ್ಲಿ, ಹಾಗಾಗಿ ಜನ ತುಂಬಾ ಕಡಿಮೆ ಇದ್ದರು. ವೀಕೆಂಡ್ ಆದರೆ ಜನ ತುಂಬಾ ಚೆನ್ನಾಗಿ ಇರ್ತಾರೆ. ಸೊ ನಿಮಗೆ ನೋಡೋದಿಕ್ಕೂ ಆಗಲ್ಲ, ಅಷ್ಟು ಕಷ್ಟ ಅನಿಸುತ್ತೆ. ಹಾಗೆ ನಿಧಿಗೆ ಟ್ರಯಲ್ ಹಾಗೆ ಮೇಲೆ ಇಟ್ಕೊಂಡು ನೋಡ್ತಾ ಇದ್ದೆ, ನಿಧಿಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ. ಅವಳು ನಾನು ಎಲ್ಲಿ ಸೀರೆ ಉಟ್ಕೋಬೇಕು ಅಂತ ಹೇಳಿ ನನಗೆ ಬೇಡ ಮಮ್ಮಿ ಅಂತ ಹೇಳ್ತಾ ಇದ್ಲು. ಸೊ ಫೈನಲ್ ಆಗಿ ಅವಳಿಗೂ ಕೂಡ ಒಂದು ಸೀರೆನ ಸೆಲೆಕ್ಟ್ ಮಾಡಿಕೊಂಡು ಬಿಲ್ಲಿಂಗ್ ಕೌಂಟರ್ ಹತ್ರ ಬಂದ್ವಿ. ಹಾಗೆಯೇ ನಾವು ಕೂಡ ಬಿಲ್ ಮಾಡಿಸಿದ ನೆಕ್ಸ್ಟು ನಮಗೆ ಒಂದು ವೋಚರ್ ಕೂಡ ಸಿಕ್ತು. ಅಂದರೆ ಏನು ಶಾಪಿಂಗ್ ಮಾಡಿರ್ತೀವೋ ಅದ್ರ ಮೇಲೆ ನಮಗೆ ವೋಚರ್ ಸಿಗುತ್ತೆ. 250 500 10,000 ಮಾಡ್ತೀವಿ ಅಂದರೆ 500 ರೂಪೀಸ್ ನಮಗೆ ವೋಚರ್ ಸಿಗುತ್ತೆ. ಸೊ ನೀವು ಜ್ಯುವೆಲ್ರಿ ಶಾಪಲ್ಲಿ ಹೋಗಿ ಏನಾದರೂ 250 ಒಳಗಡೆ ಇರೋದನ್ನ ಪರ್ಚೇಸ್ ಮಾಡ್ಬೋದು, ಅಂದರೆ ಫ್ರೀಯಾಗಿ ಕೊಡ್ತಾರೆ. ಇಲ್ಲಾಂದರೆ ನೀವು ಸ್ಯಾರಿ ಏನು ತೊಗೊಂಡಿರ್ತೀವೋ ಅದರ ಒಳಗಡೆ ಹಾಕುವಂಥ ಪಾರ್ಟಿ ಕೋಟ್ಸ್ ಏನಿರುತ್ತೋ ಅದನ್ನು ಕೂಡ ಫ್ರೀಯಾಗಿ ಕೊಡ್ತಾರೆ. ಸೊ 500 ಒಳಗಡೆ ಇರೋಂತಹ ಏನಾದರೂ ತೊಗೋಬೋದು, ಬಟ್ ಸ್ಯಾರಿನೇ ತೊಗೊಳ್ಳೋ ಹಾಗಿಲ್ಲ. ಸ್ಯಾರಿ ಬಿಟ್ಟು ಜ್ಯುವೆಲ್ರಿ ಅಥವಾ ನಿಮಗೆ ಏನು ಬೇರೆ ಇಷ್ಟ ಆಗುತ್ತೋ ಸೊ ಅದನ್ನು ತೊಗೋಬೋದು. ನಾನು ಕೂಡ ತೊಗೊಂಡು
ಹಾಗೆ ನಾನು ಓಚರ್ನ ಯೂಸ್ ಮಾಡಿಬಿಟ್ಟು ನಾನು ಬ್ಲೌಸ್ ಪೀಸ್ನ ತಗೊಂಡು ಬಿಲ್ಲೆಲ್ಲ ಮುಗಿಸ್ಕೊಂಡು ಬಂದ್ವಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.